NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಹಾಗೂ ಚಡಚಣ ತಾಲೂಕುಗಳ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣ ಕಳಪೆ ಕಾಮಗಾರಿಗಳು ಮಾಡಿಸಿರುವುದರಿಂದ ಎಲ್ಲೆಂದರಲ್ಲಿ ಜಗ್ಗು ದಿಣ್ಣೆ ಗುಂಡಿಗಳು ಬಿದ್ದು ಪ್ರತಿ ಗ್ರಾಮದ ನಾಗರಿಕರು ಹಾಗೂ ಸದರಿ ರಸ್ತೆಗಳಲ್ಲಿ ತಿರುಗಾಡುತ್ತಿರುವ ವಾಹನಗಳು, ಬಸ್ಸು ಇನ್ನಿತರ ವಾಹನಗಳ ಡ್ರೈವರ್ಗಳು ದಿನಾಲು ನರಕ ಅನುಭವಿಸುತ್ತಿದ್ದಾರೆ. ದಿನನಿತ್ಯ ಶಾಲೆ ಕಾಲೇಜುಗಳಿಗೆ ಹೋಗುತ್ತಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಜೀವನವಂತೂ ಹೇಳತೀರದು. ಇದಕ್ಕೆಲ್ಲ ಕಾರಣ ಭ್ರಷ್ಟ ವ್ಯವಸ್ಥೆ. ದೇಶದ ಎಲ್ಲ ಸಮುದಾಯದ ಸಾರ್ವಜನಿಕರು ಸರಕಾರಗಳಿಗೆ ಸಾಕಷ್ಟು ತೆರಿಗೆ ಹಣ ಕಟ್ಟುತ್ತಿದ್ದು, ಸದರಿ ತೆರಿಗೆ ಹಣದಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ರಸ್ತೆಗಳು, ಗುಣಮಟ್ಟದ ರಸ್ತೆಗಳು ಮಾಡುವುದು ಬಿಟ್ಟು 20-30% ಕೆಲವು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿ ವರ್ಗಕ್ಕೆ ಕಮಿಷನ್ ನೀಡಿ ಕಳಪೆ ಕಾಮಗಾರಿ ಮಾಡುತ್ತಾ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿ ವರ್ಗದ ಏಜೆಂಟ್ರಂತೆ, ದಲ್ಲಾಳಿಗಳಂತೆ, ಗುಲಾಮರಂತೆ ವರ್ತಿಸುತ್ತಿರುವ ಕೆಲವು ಗುತ್ತಿಗೆದಾರರನ್ನ ಕಪ್ಪು ಪೆಟ್ಟಿಗೆ ಸೇರಿಸಿ ದೇಶದ್ರೋಹಿ ಪಟ್ಟ ಕಟ್ಟಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿಜಯಪುರ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ. ವ್ಯವಸ್ಥೆಯಲ್ಲಿ ಸುಧಾರಣೆ ತರದಿದ್ದರೆ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯು ಜಿಲ್ಲಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳುತ್ತದೆ ಎಂದು ಈ ಮೂಲಕ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಸಮುದಾಯದ ನಾಗರಿಕರ ಬಂಧುಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಮಾಹಿತಿ ನೀಡುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಮಾನ್ಯ ಗೌರವಾನ್ವಿತ DC ಸಾಹೇಬರೇ, ಇಂಡಿ ತಾಲೂಕಿನಲ್ಲಿ ಎಲ್ಲಿ ಅಡ್ಡಾಡಿದ್ರೂ ಈ ಥರ ರಸ್ತೆ ಪೂರ ಕಳಪೆ ಕಾಮಗಾರಿ. ಈ ರಸ್ತೆ ಅಥರ್ಗಾದಿಂದ ತಾಂಬಾಕ್ಕೆ ಹೋಗೋ ರಸ್ತೆ. ಒಂದು ಸಾರಿ ತಾವು ಈ ಕಡೆ ಬಂದರೆ ಗೊತ್ತಾಗ್ತದೆ. ನೋಡಿ ಸರ್, ಈ ಟೈಪ್ ಎಲ್ಲಿ ಹೋದರೂ ಇದೇ ಹನಿಬರ. ಒಂದು ರಸ್ತೆ ಸರಿ ಇಲ್ಲ. ಸರ್ಕಾರಗಳಿಗೆ ಸಾಕಷ್ಟು ಸಾರ್ವಜನಿಕರು ತೆರಿಗೆ ಹಣ ಕಟ್ಟುತ್ತಿದ್ದು, ಆ ತೆರಿಗೆ ಹಣದಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ರಸ್ತೆ, ಮುಖ್ಯವಾದ ರಸ್ತೆ ಕಳಪೆ ರಹಿತ ಪ್ರಾಮಾಣಿಕವಾಗಿ ನಿಯತ್ಲಿಂದ ಕಾಮಗಾರಿ ಮಾಡಿದರೆ 10 ವರ್ಷ ಆದರೂ ಒಂದು ಹಳ್ಳ ಎಳೆಯೋದಿಲ್ಲ. ಅಂಥ ಒಳ್ಳೆಯ ಕಾಮಗಾರಿ ಮಾಡುವಷ್ಟು ಅಂದಾಜು ಪತ್ರಿಕೆ ಇರ್ತದೆ, ಅಷ್ಟು ಅಮೌಂಟು ಇರ್ತದೆ. ಎಲ್ಲ ಈ ಟೈಪ್ 40-50% ಕಮಿಷನ್ ಆಶಯಕ್ಕಾಗಿ ಇಷ್ಟು ಕಳಪೆ ಕಾಮಗಾರಿ ಮಾಡಿ ಪ್ರಾಮಾಣಿಕ ವ್ಯವಸ್ಥೆನೇ ಹಾಳು ಮಾಡೋದು ಅಂದರೆ ಇದು ಒಂಥರ ಭಾಳ ಗಲೀಜು ಅನ್ನಿಸ್ತಾ ಇದೆ. ತಾವು ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀರಿ. SP ಸಾಹೇಬರು ಕೆಲಸ ಮಾಡ್ತಾಯಿದ್ದಾರೆ, CU ಸಾಹೇಬರು ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ADC ಸಾಹೇಬರು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಕಳಪೆ ಅನ್ನುವಂಥದ್ದು, ಅಕ್ರಮ ಅವ್ಯವಹಾರಗಳು ಯಾವುದೂ ನಿಂತಿಲ್ಲ. ಅವು ಸಂಪೂರ್ಣ ತಾವು ಕಡಿವಾಣ ಹಾಕಿ ದಿಟ್ಟ ಕ್ರಮ ತೆಗೆದುಕೊಂಡು ಒಳ್ಳೆಯ ರಸ್ತೆಗೆ ಚಾಲನೆ ನೀಡಬೇಕು. ಗ್ರಾಮೀಣದಲ್ಲಿರುವಂಥ ಸಾರ್ವಜನಿಕರು ಯಾರೂ ಕೇಳೋದಿಲ್ಲ ಅನ್ನುವಂಥ ಒಂದು ಹೊಲಸು ವ್ಯವಸ್ಥೆ ಅಂಟುಕೊಂಡು ಬಿಟ್ಟಿದ್ದಾರೆ. ಈ ಭ್ರಷ್ಟಾಚಾರ, ಈ ಕಳಪೆ ಕಾಮಗಾರಿಯ ಭ್ರಷ್ಟಾಚಾರ ಸಂಪೂರ್ಣ ತಡೆಗಟ್ಟಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳಿಗೆ ಒತ್ತು ನೀಡಲು ತಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಜಿಲ್ಲಾಧ್ಯಕ್ಷನಾದ ಜಗದೇವ್ ಸೂರ್ಯವಂಶಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ನೋಡಿ ಸರ್, ನಾನು ಇಲ್ಲಿ ತಾಂಬಾದಿಂದ ಅಥರ್ಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟೊಂದು ಕಳಪೆ ರಸ್ತೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಶಾಸಕರು ಯಶವಂತರೇಗೌಡರು ಆ್ಯಕ್ಚುಲಿ ಒಳ್ಳೆಯವರಿದ್ದಾರೆ, ಆದರೆ ಇದು ಹೊಲಸು ಈ ವ್ಯವಸ್ಥೆ ವಿರುದ್ಧ ಯಾರೂ ನಿಲ್ಲೋದಿಲ್ಲ. ಬರೀ ಕಳಪೆ ಕಾಮಗಾರಿ ಮಾಡಿಸಿ ಎಷ್ಟು ಸಾರ್ವಜನಿಕರಿಗೆ ಅನ್ಯಾಯ ಕೆಲಸ